ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಾವು ಇವತ್ತು ವೈಟಮಿನ್ ಡಿ ಬಗ್ಗೆ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನಿಮಗೆ ಡಾಕ್ಟರ್ಸ್ ಹತ್ರ ಹೋದಾಗ ನಿಮಗೆ ಮೂಳೆ ನೋವಿರ್ಬೋದು, ಮಂಡಿ ನೋವಿರ್ಬೋದು, ಸೊಂಟ ನೋವಿರ್ಬೋದು, ಕುತ್ತಿಗೆ ನೋವಿರ್ಬೋದು, ಈ ಥರ ಪ್ರಾಬ್ಲಮ್ಸಲ್ಲಿದ್ದಾಗ ವೈಟಮಿನ್ ಡಿ ಟೆಸ್ಟ್ ಮಾಡಿಸಿದ್ರೆ ಸ್ವಲ್ಪ ಕೊರತೆ ಇರಬೇಕು, ಅದಕ್ಕೆ ನಿಮಗೆ ಮೂಳೆ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿಸ್ತಾರೆ. ಅದು ನೀವು ನೋಡ್ತೀರಾ, ಸ್ವಲ್ಪ ವೈಟಮಿನ್ ಡಿ ಲೆವೆಲ್ಸ್ ಕಡಿಮೆ ಇರುತ್ತೆ. ನಾರ್ಮಲಿ 40ರಿಂದ 100 ಮೈಕ್ರೋಗ್ರಾಮ್ಸ್ ತನಕ ಇರಬೇಕಾದಂಥ ವೈಟಮಿನ್ ಡಿ ಒಂದು 30-20-10 ರೇಂಜಿಗೆ ಸಿವಿಯರ್ ಇನ್ಸಫಿಷಿಯನ್ಸಿ ಬಂದುಬಿಟ್ಟಿರುತ್ತೆ. ಸೊ ಅಂಥ ಟೈಮ್ನಲ್ಲಿ ನಿಮಗೆ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ನ ಕೊಡ್ತಾರೆ. ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅಂತ ಹೇಳಿದ್ರೆ ನಾರ್ಮಲಿ ವಾರಕ್ಕೊಂದು ತಗೊಳ್ಳಿ, ಅದು 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಂತ ಇರುವಂಥ ಒಂದು ವೈಟಮಿನ್ ಡಿ ಸಪ್ಲಿಮೆಂಟೇಷನ್ನ ಕೊಡ್ತಾರೆ. ಅದನ್ನು ಒಂದು 4ರಿಂದ 8 ವಾರಗಳು ತಗೊಳ್ಳಿ, ನೀವು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ತಗೊಳ್ತೀರಾ, ಆದರೆ ನಿಮಗೆ ಈ ವೈಟಮಿನ್ ಡಿ ತೊಗೊಂಡ್ರೂ ಕೂಡ ನಿಮ್ಮ ಬ್ಲಡ್ನಲ್ಲಿ ಈ ವೈಟಮಿನ್ ಡಿ ಲೆವೆಲ್ಸ್ ರೈಸ್ ಆಗಲ್ಲ. ಕೆಲವರಿಗೆ ಈ ಪ್ರಾಬ್ಲಮ್ ಕಂಡು ಬರುತ್ತೆ, ಕೆಲವರಿಗೆ ಜಾಸ್ತಿ ಆಗ್ಬೋದು, ಆದರೆ ಸುಮಾರು ಜನರಲ್ಲಿ ನಾನು ಇದು ಅಬ್ಸರ್ವ್ ಮಾಡಿದ್ದೀನಿ, ಕಡಿಮೆ ಆಗಲ್ಲ. ಮೊದಲಿಗೆ ಅರ್ಥ ಮಾಡ್ಕೋಬೇಕಾಗಿರೋದು ವೀಕ್ಷಕರೇ, ನೀವು ವೈಟಮಿನ್ ಡಿನ ನಿಮ್ಮ ದೇಹದಲ್ಲಿ ಸಿಂಥಸೈಸ್ ಆಗುವಂಥದ್ದು, ಅದು ಪ್ರಿಕರ್ಸರ್ ಆಗಿ ಸಿಗುವಂಥ ಒಂದು ವೈಟಮಿನ್ ಡಿ ನಮಗೆ ಸನ್ಲೈಟಿಂದ ಏನು ಸಿಗುತ್ತೋ ಅದು ನಮ್ಮ ಲಿವರು ಕಿಡ್ನಿಗಳಿಗೆ ಹೋಗ್ಬಿಟ್ಟು ಆ್ಯಕ್ಟಿವ್ ಫಾರ್ಮ್ ಆಗಿ ಕೋಲಿಕ್ಯಾಲ್ಸಿಫರಲ್ ಆಗಿ ಕನ್ವರ್ಟ್ ಆಗಲಿಕ್ಕೆ ತುಂಬ ಸ್ಟೆಪ್ಸ್ ಇರುತ್ತೆ. ಮತ್ತು ವೈಟಮಿನ್ ಡಿ ನಮ್ಮ ದೇಹದಲ್ಲಿ ರೆಗ್ಯುಲೇಟ್ ಆಗಬೇಕು ಅಂತ ಹೇಳಿದ್ರೆ ಸುಮಾರು ಅದಕ್ಕೊಂದು ಟೆಕ್ನಿಕ್ ಇದೆ. ಅದಕ್ಕಿಂತ ಮುಂಚೆ ಈ ವೈಟಮಿನ್ ಡಿ ನಾವೆಲ್ಲ ಅಂದ್ಕೊಂಡಿರೋಂಗೆ ಕೇವಲ ನಮ್ಮ ಮೂಳೆಗಳ ಆರೋಗ್ಯಕ್ಕೆ ಮಾತ್ರ ವೈಟಮಿನ್ ಡಿ ಬೇಕಾ, ಅದಕ್ಕೆ ಬೇರೆ ಫಂಕ್ಷನ್ಸ್ಗಳಿದೆ ಅಂತ ತಿಳ್ಕೊಳ್ಳೋಣ. ಈಗ ಎಲ್ಲಾದ್ರೂ ನೀವೊಂದು ಇದು ಮಾಡ್ತಾ ಹೋದರೆ ನಮ್ಮ ಬೋನ್ ಹೆಲ್ತ್ ಮತ್ತು ವೈಟಮಿನ್ ಡಿಗೂ ಇರೋ ಲಿಂಕ್ ಕೇವಲ ಬರೀ ಒಂದು 10ರಿಂದ 20% ಅಂತ ಅಂದ್ಕೊಳ್ಳಿ. ಬಾಕಿ ಸುಮಾರು ಕೆಲಸಗಳು ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಮಾಡುತ್ತೆ. ನೋಡಿ, ಸಾಧಾರಣವಾಗಿ ಕೆಲವರು ತುಂಬ ಸುಸ್ತು ಅಂತಿರ್ತಾರೆ. ಸುಮ್ಮನೆ ರೆಸ್ಟ್ ಮಾಡಿದಾಗಲೂ ಸುಸ್ತು, ಪದೇ ನಿದ್ದೆ ಬಂದಂಗೆ ಆಗ್ತಾ ಇರುತ್ತೆ, ಕೆಲಸ ಮಾಡೋಕ್ಕಾಗ್ತಾ ಇರಲ್ಲ, ಫೋಕಸ್ ಮಾಡೋಕ್ಕಾಗ್ತಿರಲ್ಲ, ಕೆಲಸದಲ್ಲಿ ಅಟೆನ್ಷನ್ ಇರಲ್ಲ. ಕೆಲವರಿಗೆ ಮರುವಿನ ಶಕ್ತಿ, ಇಂಥವೆಲ್ಲ ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಮರುವು ಜಾಸ್ತಿ ಆಗುವಂಥದ್ದು, ಇಂಥವೆಲ್ಲ ಕಾರಣಗಳು ಬರೋದು ಕೂಡ ಈ ವೈಟಮಿನ್ ಡಿ ಡಿಫಿಷಿಯನ್ಸಿಯಿಂದಾನೆ. ಯಾಕಂತ ಹೇಳಿದ್ರೆ ನಮ್ಮ ನರಗಳನ್ನು ಕಂಡೀಷನ್ ಆಗಿ ಇಟ್ಕೋಬೇಕು ಅಂತ ಹೇಳಿದ್ರು ಕೂಡ ಈ ವೈಟಮಿನ್ ಡಿ ಬಹಳ ಮುಖ್ಯ. ವೈಟಮಿನ್ B12 ಜೊತೆ ವೈಟಮಿನ್ ಡಿನೂ ಯಥೇಚ್ಛ ಪ್ರಮಾಣದಲ್ಲಿದ್ದರೆ ನಮ್ಮ ನರಗಳು ಮತ್ತು ನಮ್ಮ ಬ್ರೈನು ಸರಿಯಾಗಿ ಕೆಲಸ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಅದೊಂದೇನಾ, ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಆಗುವಂಥ ಒಂದು ಆಟೋ ಇಮ್ಯೂನ್ ಅಂತಂದರೆ ನಮ್ಮ ಇಮ್ಯುನಿಟಿ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಒಂದು ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ಳಿಕ್ಕೆ ವೈಟಮಿನ್ ಡಿ ತುಂಬ ಅವಶ್ಯಕ. ಯಾಕೆ ಅಂತ ಹೇಳಿದ್ರೆ ನೋಡಿ, ಸುಮಾರು ಆಟೋ ಇಮ್ಯೂನ್ ಕೆಲಗಳಿಗೆ ಸೋರಿಯಾಸಿಸ್ ಇರ್ಬೋದು, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಲೈಕ್ ಆಟೋ ಇಮ್ಯೂನ್ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ರೊಮ್ಯಾಟೈಡ್ ಆರ್ಥರೈಟಿಸ್ ಇರ್ಬೋದು, ಸಿಸ್ಟಮಿಕ್ ಲ್ಯೂಪಸ್ ಎರ್ಥೋಮೆಟೋಸಿಸ್ ಇರ್ಬೋದು, ಈ ಥರ ಸುಮಾರು ಪ್ರಾಬ್ಲಮ್ಗಳು, ಆಟೋ ಇಮ್ಯೂನ್ ಡಿಸಾರ್ಡರ್, ಟೈಪ್ 1 ಡಯಾಬಿಟಿಸ್ ಇರ್ಬೋದು, ಈ ಥರ ಎಲ್ಲ ಕಾಯಿಲೆಗಳಿಗೂ ಕೂಡ ವೈಟಮಿನ್ ಡಿ ಡಿಫಿಷಿಯನ್ಸಿ ಯಥೇಚ್ಛವಾಗಿ ಕಂಡುಬರುತ್ತೆ. ಇದೆಲ್ಲ ಆಟೋಮಿನ್ ಡಿಫಿಷಿಯನ್ಸಿ ಇದೆ ಅಂತ ಹೇಳಿದ್ರಲ್ಲಿ ವೈಟಮಿನ್ ಡಿ ಕೊರತೆ ಇದ್ದೇ ಇರುತ್ತೆ, ಇದರಿಂದಾಗಿ ಆಗ್ತಾ ಇರುತ್ತೆ. ಆದರೆ ಈ ವೈಟಮಿನ್ ಡಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬ್ಯಾಲೆನ್ಸ್ನಲ್ಲಿ ಇಟ್ಕೊಳ್ಳೋಕ್ಕೆ ಸಹಾಯವನ್ನು ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಇನ್ನೊಂದು, ಕೂದಲು ಉದುರುವಿಕೆ ಸಮಸ್ಯೆ. ಸುಮಾರು ಕೂದಲು ಉದುರುವಿಕೆಗೆ ಸುಮಾರು ಜನ ಶ್ಯಾಂಪೂಸು, ಆಯಿಲ್ಸು, ಸಪ್ಲಿಮೆಂಟ್ಸು ತೊಗೊಳ್ತಾ ಇರ್ತೀರಾ. ವೈಟಮಿನ್ ಡಿ ಲೆವೆಲ್ಸ್ ಚೆಕ್ ಮಾಡಿರ್ತಾ ತುಂಬ ಲೋ ಇರುತ್ತೆ, ವೈಟಮಿನ್ ಡಿ ಸಪ್ಲಿಮೆಂಟೇಷನ್ ತೊಗೊಳ್ತೀರಾ. ವೈಟಮಿನ್ ಡಿ ನಮ್ಮ ಹೇರ್ ಗ್ರೋತಿಗೆ, ನಮ್ಮ ಮೆಟಬಾಲಿಸಮ್ಗೆ ತುಂಬ ಸಹಾಯವನ್ನು ಮಾಡುತ್ತೆ. ನಮ್ಮ ಥೈರಾಯ್ಡ್ ಹಾರ್ಮೋನ್ನ ಸರಿಯಾದ ಉತ್ಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಈ ವೈಟಮಿನ್ ಡಿ ಅಂಶ ನಮ್ಗೆ ಬೇಕೇ ಬೇಕು. ಇನ್ನೊಂದು ಅಂತ ಹೇಳಿದ್ರೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು, IBS ಪ್ರಾಬ್ಲಮ್ಸ್ ಇರ್ಬೋದು, ಆಟೋ ಇಮ್ಯೂನ್ IBD ಅಂತ ಹೇಳ್ತೀವಿ, ಇನ್ಫ್ಲಮೇಟರಿ ಬವೆಲ್ ಡಿಸೀಸಸ್ ಇರ್ಬೋದು, ಈ ಥರ ಆಟೋ ಇಮ್ಯೂನ್ ಕಂಡೀಷನ್ಸಲ್ಲೂ ಕೂಡ ಈ ವೈಟಮಿನ್ ಡಿ ಕೊರತೆ ತುಂಬ ಕಾಣಿಸ್ಕೊಳ್ಳುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನ್ಸಲ್ಲೇ ಈ ವೈಟಮಿನ್ ಡಿನ ಒಂದು 20ರಿಂದ 30% ಸಿಂಥಸೈಸ್ ಆಗದೆ ವೈಟಮಿನ್ ಡಿ ನಮ್ಮ ಇಂಟೆಸ್ಟೈನ್ಸಲ್ಲಿ. ಹಾಗಾಗಿ ಈ ವೈಟಮಿನ್ ಡಿ ನಮ್ಮ ಗಟ್ ಹೆಲ್ತಿಗೂ ಕೂಡ ಸಹಾಯವನ್ನು ಮಾಡುತ್ತೆ. ಗಟ್ ಡಿಸ್ಬಯೋಸಿಸ್ ಅಂತ ಹೇಳಿದ್ರೆ ಒಳ್ಳೆಯ ಸೂಕ್ಷ್ಮಾಣು ಜೀವಿಗಳ ಒಂದು ಬ್ಯಾಲೆನ್ಸು, ಮತ್ತು ಈ ಸೂಕ್ಷ್ಮಾಣು ಜೀವಿಗಳು ಎಲ್ಲಿರಬೇಕು ಎಲ್ಲಿರಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಒಂದು ಡಿಸೈಡ್ ಮಾಡಲಿಕ್ಕೆ ಈ ವೈಟಮಿನ್ ಡಿ ಭಾಳ ಅವಶ್ಯಕ. ಹಾಗಾಗಿ ಬ್ರೈನ್ ಫಂಕ್ಷನ್ಸ್ ಇರ್ಬೋದು, ಮೂಳೆಗಳ ಪ್ರಾಬ್ಲಮ್ ಇರ್ಬೋದು, ಇದೆಲ್ಲದರಲ್ಲೂ ಕೂಡ, ಅಥವಾ ಹೇರ್ ಫಾಲ್ ಇರ್ಬೋದು, ಅಥವಾ ಆಟೋ ಇಮ್ಯೂನ್ ಕಂಡೀಷನ್ಸ್ ಇರ್ಬೋದು, ಎಲ್ಲದರಲ್ಲೂ ಕೂಡ ವೈಟಮಿನ್ ಡಿ ಲಿಟರಲಿ ಡಿಕ್ಟೇಟ್ಸ್ ಅವರ್ ಬಾಡೀಸ್ ಹೆಲ್ತ್. ಅದು ಸರಿಯಾದ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಇದೆಲ್ಲ ಕಾಯಿಲೆಗಳಿಂದ ನಾವು ಅವಾಯ್ಡ್ ಮಾಡ್ಬೋದು. ಹಾಗಾಗಿ ಇದು ನಾನು ಇವಾಗ ಹೇಳಕ್ಕೆ ಹೋಗ್ತಿರೋಂಥ ವಿಷಯನ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. ವೈಟಮಿನ್ ಡಿ ನಮ್ಮ ದೇಹದಲ್ಲಿ ಉತ್ಪಾದನೆ ಹೇಗಾಗುತ್ತೆ ಎಲ್ಲ ಗೊತ್ತಿರೋಂಗೆ ಸನ್ಲೈಟಲ್ಲಿ ನೋಡಿ, ನಮ್ಮ ಚರ್ಮದಲ್ಲಿ ಇರುವಂಥ ಒಂದು ಕೊಲೆಸ್ಟ್ರಾಲ್ನ ಅಂಶದ ಮೇಲೆ ಈ ಸನ್ಲೈಟ್ ಬಿದ್ದಾಗ ಅದರಲ್ಲಿರುವಂಥ ಅಲ್ಟ್ರಾ ವೈಲೆಟ್ ಬಿ ಅನ್ನೋ ಒಂದು ಅಂಶ ಏನಿದೆ, ನಮ್ಮ ಈ ಕೊಲೆಸ್ಟ್ರಾಲ್ನ ಕನ್ವರ್ಟ್ ಮಾಡುತ್ತೆ. ಆ್ಯಕ್ಚುಲಿ ಕ್ಯಾಲ್ಸಿಟ್ರಯಲ್ ಆಗಿಬಿಟ್ಟು ಏನಾಗುತ್ತೆ ಅಂತಂದರೆ ಅದು ಕನ್ವರ್ಟ್ ಆಗುವಂಥದ್ದು ಕೆಲವು ಪ್ರೋಸೆಸ್ ಇರುತ್ತೆ. ಆ್ಯಕ್ಚುಲಿ ಅದು ಹೋಗ್ಬಿಟ್ಟು ಲಿವರಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಈ ಒಂದು ಕೊಲೆಸ್ಟ್ರಾಲು ಅದೊಂದು ಕನ್ವರ್ಟ್ ಆಗಿರುವಂಥ ಒಂದು ಪ್ರಿಕರ್ಸರ್, ಪ್ರೀ ವೈಟಮಿನ್ ಡಿ ಅಂತ ನಾವು ಹೇಳ್ತೀವಿ, ಅದು ಲಿವರಿಗೆ ಹೋಗುತ್ತೆ. ಆ ಲಿವರ್ನಲ್ಲಿ ಅದು ಅನ್ನೋದ್ರ ನೆಕ್ಸ್ಟ್ ಫಾರ್ಮಿಗೆ ಹೋಗುತ್ತದೆ. ಕೆಲವು ಎನ್ಸೈಮ್ಸ್ಗಳ ಆ್ಯಕ್ಷನಿಂದ, ಕೆಲವೊಂದು ಕೆಮಿಕಲ್ ಪ್ರೋಸೆಸ್ನಿಂದಾಗಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಇದು ಪ್ರೀ ವೈಟಮಿನ್ ಡಿಯಾಗಿ ಕನ್ವರ್ಟ್ ಆಗುತ್ತೆ. ಅದರ ನಂತರ ಅದು ಹೋಗೋದೆ ಕಿಡ್ನಿಗೆ.
ಈ ಕಿಡ್ನಿಗೆ ಹೋದ ನಂತರನೇ ಅದು ಕೋಲಿಕ್ಯಾಲ್ಸಿಫೆರಾಲ್ ಕನ್ವರ್ಟ್ ಆಗೋದು. ಇದು ನಮ್ಮ ಆಕ್ಟಿವ್ ಫಾರ್ಮ್ ಆಫ್ ವೈಟಮಿನ್ ಡಿ. ನಮ್ಮ ಕಿಡ್ನೀಸ್ನಲ್ಲಿ ಹೋದ ತಕ್ಷಣ ಅದು ರಿಲೀಸ್ ಆಗಿ ಏನು ಬರುತ್ತಲ್ಲ ಅದು ರಿಯಲ್ ವೈಟಮಿನ್ ಡಿ. ಅದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿರುವಂಥ ವೈಟಮಿನ್ ಡಿ. ಸೊ ಈ ವೈಟಮಿನ್ ಡಿ ಕೊರತೆ ಕಂಡು ಬಂದಲ್ಲೇ ಈ ಎಲ್ಲ ಪ್ರಾಬ್ಲಮ್ಗಳು ಡೆವಲಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮುಂಚಿನಿಂದಲೇ ನಾವು ನಮ್ಮ ಚರ್ಮವನ್ನು ಸೂರ್ಯನಿಗೆ ಒಡೆದಾಗ ಈ ಒಂದು ಪ್ರಾಬ್ಲಮ್ ಸರಿಯಾಗುತ್ತೆ. ಜೊತೆಗೆ ಇನ್ನೊಂದು ಏನಂತ ಹೇಳಿದ್ರೆ, ಇಲ್ಲಿ ಕೆಲವು ಸಮಸ್ಯೆಗಳಿಂದ ಈ ವೈಟಮಿನ್ ಡಿ ಸರಿಯಾಗಿ ರಿಲೀಸ್ ಆಗ್ತಿರಲ್ಲ. ಹಾಗಾಗಿ ನಾನು ಮುಂಚೆನೇ ಹೇಳಿದೆ, ಕೆಲವರು ವೈಟಮಿನ್ ಡಿ ಸಪ್ಲಿಮೆಂಟ್ ತೊಗೊಂಡ್ರು ಕೂಡ ನಾನು ಸೂರ್ಯನಲ್ಲೇ ಇರ್ತೀನಿ, ಬಿಸಿಲಲ್ಲೇ ಇರ್ತೀನಿ, ಆದರೂ ಕೂಡ ನನಗೆ ಯಾಕೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಅಂತ ಹೇಳಿದ್ರೆ ಒಳಗಡೆ ಇರೋಂಥ ಪ್ರಾಬ್ಲಮಿಂದ. ಅದ್ರಲ್ಲಿ ಒಂದು ಮುಖ್ಯವಾದ ಪ್ರಾಬ್ಲಮ್ ಅಂತ ಹೇಳಿದ್ರೆ ಫ್ಯಾಟಿ ಲಿವರ್, ಅಥವಾ ಲಿವರ್ನಲ್ಲಿ ಅತಿಯಾಗಿ ಶೇಖರಣೆ ಆಗಿರುವಂಥ ಕೊಬ್ಬಿನ ಅಂಶ. ಈ ಫ್ಯಾಟಿ ಲಿವರ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲಿವರ್ದು ಏನು ಹೆಪಟೋಸೈಟ್ಸ್ ಇದೆ ಅದು ಸರಿಯಾಗಿ ಈ ವೈಟಮಿನ್ ಡಿನ ಪ್ರೋಸೆಸ್ ಮಾಡೋಕ್ಕಾಗಲ್ಲ. ಈ ಪ್ರೋಸೆಸ್ ಆಗದಲ್ಲೇ ಇದ್ದಾಗ ನಾವು ಎಷ್ಟೇ ರೀತಿ ನಾವು ಸಣ್ಣ ಎಕ್ಸ್ಪೋಸ್ ಮಾಡಿದ್ರು ಕೂಡ ನಮ್ಮ ದೇಹ ವೈಟಮಿನ್ ಡಿ ಸಿಂಥಸಿಸ್ ಮಾಡ್ತಾ ಇರಲ್ಲ. ಮೂರನೇದಾಗಿ ಇನ್ನೊಂದು ಅಂತ ಹೇಳಿದ್ರೆ ನಮ್ಮ ಇಂಟೆಸ್ಟೈನಲ್ ಹೆಲ್ತ್. ನಾನು ಮುಂಚೆನೇ ಹೇಳಿದಂಗೆ ಕೆಲವು ಡಿಸಾರ್ಡರ್ಸ್ ಲೈಕ್ IBS ಇರ್ಬೋದು, ಅಥವಾ ನಮಗೆ ಕಾನ್ಸ್ಟಿಪೇಷನ್ ಇರ್ಬೋದು, ಅಥವಾ ಇನ್ಫ್ಲಮೇಟರಿ ಬವೆಲ್ ಡಿಸೀಸಸ್ ಇರ್ಬೋದು. ಈ ಥರ ಎಲ್ಲ ಪ್ರಾಬ್ಲಮ್ ಇದ್ದವರಲ್ಲೂ ಕೂಡ ಈ ವೈಟಮಿನ್ ಡಿ ಕೊರತೆ ಸಾಮಾನ್ಯವಾಗಿ ಕಂಡುಬರುತ್ತೆ. ಯಾಕಂತ ಹೇಳಿದ್ರೆ ಇಲ್ಲೂ ಕೂಡ ಪ್ರೊಡಕ್ಷನಿಗೆ ಇಂಪೇರ್ ಆಗಿರುತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ತಿಳ್ಕೋಬೇಕು. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ಈವನ್ ಹೈಪೋಸಿಡಿಟಿ ಅಥವಾ ಲೋ ಆ್ಯಸಿಡ್ ಸೆಕ್ರೇಷನ್, ನಮ್ಮ ಹೊಟ್ಟೆ ಭಾಗದಲ್ಲಿ ಸರಿಯಾಗಿ ಆ್ಯಸಿಡ್ ಪ್ರೊಡಕ್ಷನ್ ಇದ್ದಲ್ಲಿ ಇಂಡೇಷನ್ ಇದ್ದಲ್ಲಿ ಕೂಡ ಈ ಒಂಥರ ವೈಟಮಿನ್ ಡಿ ಸಮಸ್ಯೆ ಕಂಡುಬರುತ್ತೆ, ಎಸ್ಪೆಷಲಿ ಇನ್ ಟೇಕಿಂಗ್ ಸಪ್ಲಿಮೆಂಟ್ಸ್. ಈ ಸಪ್ಲಿಮೆಂಟ್ಸ್ ತಗೊಂಡವರಲ್ಲಿ. ಸೊ ಈಗ ನಾವು ಸಪ್ಲಿಮೆಂಟ್ಸ್ ಎಷ್ಟು ಲೆವೆಲಿಗೆ ನಮಗೆ ಸಹಾಯ ಮಾಡ್ತೀನಿ ಡಿಸ್ಕಸ್ ಮಾಡೋಣ. ಸಾಧಾರಣವಾಗಿ ನಮಗೆಲ್ಲ ಗೊತ್ತಿರೋಂಗೆ ನಮ್ಮ ನಾರ್ಮಲ್ ಲೆವೆಲ್ಸ್ ಆಫ್ ವೈಟಮಿನ್ ಡಿ ಅಂತ ಹೇಳಿದ್ರೆ ಒಂದು 40ರಿಂದ 100 ಮೈಕ್ರೋಗ್ರಾಮ್ಸ್ ತನಕ ಇರುವಂಥ ವೈಟಮಿನ್ ಡಿ ಲೆವೆಲ್ಸ್ ನಮ್ಮ ದೇಹದಲ್ಲಿ ಸದಾ ಇದ್ದರೆ ನಾರ್ಮಲ್ ಆಗಿರುತ್ತೆ. ಆದರೆ ಫಂಕ್ಷನಲ್ ಲೆವೆಲ್ಸ್ ಆಫ್ ವೈಟಮಿನ್ ಡಿ ಅಂತ ಹೇಳಿದ್ರೆ ಒಂದು 50 ಮೈಕ್ರೋಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಈ 40 ಮೈಕ್ರೋಗ್ರಾಮ್ಗಿಂತ ಕಡಿಮೆ ಆಯಿತು, 30 ಲೆವೆಲಿಗೆ ಬಂತು ಅಂತ ಹೇಳಿದ್ರೆ ನಾವು ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ. ಅಂದರೆ ಸಾಕಾಗ್ತಾ ಇಲ್ಲ ನಮ್ಮ ದೇಹದಲ್ಲಿ ಅಂತ ಹೇಳ್ಬಿಟ್ಟು. 30ಕ್ಕಿಂತ ಕಡಿಮೆ ಆಯಿತು ಅಂತ ಹೇಳಿದ್ರೆ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. 20-10 ರೇಂಜಿಗೆ ಬಂದರೆ ಸಿವಿಯರ್ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ಈ ಸಿವಿಯರ್ ಡಿಫಿಷಿಯನ್ಸಿ ಇದ್ದ ಪಕ್ಷದಲ್ಲಿ 100% ನಮ್ಮ ಬೋನ್ಸ್ಗಳು ಕಂಪ್ಲೀಟಾಗಿ ಸೌದೋಗ್ಬಿಡ್ತವೆ, ಬ್ರಿಟಲ್ ಆಗಿಬಿಡ್ತವೆ, ಪದೇ ಫ್ರ್ಯಾಕ್ಚರ್ಸ್ ಆಗುವಂಥದ್ದು, ಪದೇ ಮೂಳೆಗಳ ತೊಂದರೆಗಳು ಬರುವಂಥದ್ದು, ಬೋನ್ಸ್ ಸಾಫ್ಟ್ ಆಗುವಂಥದ್ದು ಎಲ್ಲ ಆಗುತ್ತೆ. ಯಾಕಂದರೆ ಈ ವೈಟಮಿನ್ ಡಿ ಇದ್ರೇ ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಮೆಗ್ನೀಷಿಯಮ್ಮು ಹೋಗ್ಬಿಟ್ಟು ನಮ್ಮ ಮೂಳೆಗಳಿಗೆ ಹೋಗಿ ಸೇರ್ಕೊಳ್ಳುವಂಥದ್ದು. ಸೊ ಇದು ಕೊರತೆ ಉಂಟಾದಾಗ ಇದರಲ್ಲಿ ವೇರ್ಪೇರ್ ಆಗಿಬಿಡುತ್ತೆ, ಇವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಹಾಗಾಗಿ ಈ ಲೆವೆಲ್ಸ್ಗಿಂತ ಜಾಸ್ತಿ 50 ಮೈಕ್ರೋಗ್ರಾಮ್ಸ್ ತನಕ ಲೆವೆಲ್ಸ್ ತನಕ ತೊಗೊಂಡು ಹೋಗಬೇಕು ಅಂತಂದರೆ ಸಾಧಾರಣವಾಗಿ ನಾನು ಮುಂಚೆನೇ ಹೇಳಿದಂಗೆ ಕೆಲವು ಸಪ್ಲಿಮೆಂಟ್ಸ್ ಕೊಡ್ತಾರೆ ವಾರಕ್ಕೊಂದು. ಅದನ್ನು ನೀವು ಕಂಟಿನ್ಯೂಸ್ ಆಗಿ ಕೂಡ ತೊಗೊಳಂಗಿಲ್ಲ. ಆ್ಯಕ್ಚುಲಿ ಈ ವಾರಕ್ಕೊಂದು ಏನು 60,000 ಇಂಟರ್ನ್ಯಾಷನಲ್ ಯೂನಿಟ್ಸ್ ಆಫ್ ವೈಟಮಿನ್ ಡಿ ಅಂತ ಇರುತ್ತೆ, ಅದು 4ರಿಂದ 8 ವಾರ ಮಾತ್ರ ತೊಗೋಬೇಕು. ಅದಕ್ಕಿಂತ ಜಾಸ್ತಿ ತೊಗೊಳ್ತಾ ಹೋದರೆ ನಿಮ್ಮ ದೇಹದಲ್ಲಿ ವೈಟಮಿನ್ ಡಿ ರಿಸೆಪ್ಟರ್ಸ್ ಏನಿರುತ್ತೆ ಅವು ಡ್ಯಾಮೇಜ್ ಆಗೋಗ್ಬಿಡ್ತವೆ. ಅಂದರೆ ಮುಂದೆ ನೀವು ತೊಗೊಳ್ದ್ರೂ ಆಗಲ್ಲ. ಹಾಗಾಗಿ ಒಂದು ಹೆಲ್ತಿ ಒಂದು ಲೈಫ್ ಸ್ಟೈಲ್ನ ಇಟ್ಕೊಂಡ್ಬಿಟ್ಟು ವೈಟಮಿನ್ ಡಿನ ರೆಗ್ಯುಲರ್ ಆಗಿ ನಿಮ್ಮ ಆಹಾರದ ಮುಖಾಂತರನೇ ತೊಗೊಳ್ಳುವಂಥದ್ದು, ಸನ್ಲೈಟ್ ಮುಖಾಂತರ ತೊಗೊಳ್ಳೋದೇ ಒಳ್ಳೆಯದು. ನೋಡಿ, ವೈಟಮಿನ್ ಡಿ ರಿಚ್ ಫುಡ್ಸ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಬರುವಂಥದ್ದು ಈ ಸಮುದ್ರದ ಇದರಲ್ಲಿ ಮೀನುಗಳಲ್ಲಿ ಫ್ಯಾಟಿ ಫಿಶಸ್ ನಾವು ಹೇಳ್ತೀವಿ. ಬಾಂಗಡೆ, ಬೂತಾಯಿ, ಐಲ, ಕೊರಲೆ ಇಂಥ ಏನು ಮೀನುಗಳು ಬರ್ತಾವೋ ಈ ಫ್ಯಾಟಿ ಫಿಶಸ್ನಲ್ಲಿ ಹೇರಳವಾಗಿ ವೈಟಮಿನ್ ಡಿ ಅಂಶ ಜಾಸ್ತಿ ಇರುತ್ತೆ. ನಿಯಮಿತವಾಗಿ ಅದನ್ನು ಸೇವಿಸ್ತಾ ಬಂದಲ್ಲಿ ಒಳ್ಳೆಯ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಅದರಲ್ಲಿರುತ್ತೆ. ನಮ್ಮ ದೇಹಕ್ಕೆ ವಿಟಮಿನ್ ಡಿನ ಸಿಂಥಸೈಸ್ ಮಾಡುವಂಥ ಕೆಪಾಸಿಟಿ ಈ ಫುಡ್ಸ್ಗಳನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಜಾಸ್ತಿ ಸಿಗುತ್ತೆ. ಇನ್ನು ಮೊಟ್ಟೆ ಇರ್ಬೋದು, ಅದರಲ್ಲೂ ಕೂಡ ಹೇರಳವಾಗಿರುತ್ತೆ. ಹಾಲಿನಲ್ಲೂ ಕೂಡ ಸ್ವಲ್ಪ ವೈಟಮಿನ್ ಡಿನ ಸಿಂಥಸೈಸ್ ಮಾಡುವಂಥ ಅಂಶ ಇರುತ್ತೆ. ಕಾಳುಗಳು ಅಂತ ಹೇಳಿದ್ರೆ ಎಸ್ಪೆಷಲಿ ಕಡಲೆ ಬೀಜ ಇರ್ಬೋದು, ಹುರುಳಿಕಾಳಿನಲ್ಲೂ ಕೂಡ ಅತ್ಯಧಿಕವಾಗಿ ಈ ಕ್ಯಾಲ್ಶಿಯಂ ಅಂಶನೂ ಜಾಸ್ತಿ ಇರುತ್ತೆ. ಹಾಗೆ ವೈಟಮಿನ್ ಡಿ ಜಾಸ್ತಿ ಮಾಡುವಂಥ ಒಂದು ರಿಚ್ ಸೋರ್ಸ್ ಆಫ್ ಪ್ರೋಟೀನ್ಸ್ ಇರುತ್ತೆ. ಬಸಳೆ ಸೊಪ್ಪು ಇರ್ಬೋದು, ಹರವೆ ಸೊಪ್ಪು ಇರ್ಬೋದು, ಸೊಪ್ಪಿನ ಒಳ್ಳೆಯ ಸೊಪ್ಪುಗಳನ್ನು ನೀವು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತಾ ಇದ್ದಲ್ಲಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಒಂದು ಗ್ರೀನ್ ಜ್ಯೂಸ್ ಥರ ಮಾಡ್ಕೊಳ್ಳಿ, ಅಥವಾ ಲೀಫಿ ವೆಜಿಟೇಬಲ್ ಯಾವುದಾದ್ರು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ವೈಟಮಿನ್ ಡಿ ಹೇರಳವಾಗಿ ನಮ್ಮ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಕೇವಲ ಸನ್ಲೈಟ್ ಒಂದೇ ಅಲ್ಲ, ಜೊತೆಗೆ ನಿಮ್ಮ ಫ್ಯಾಟಿ ಲಿವರ್ನ ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಏನು ಹೇಳ್ತಾ ಹೇಳಿದ್ರೆ ಲಿವರ್ನಲ್ಲಿ ಜಾಸ್ತಿ ಕೊಬ್ಬಿನ ಅಂಶ ಇರಬಾರ್ದು. ಅಂದರೆ ತುಂಬ ಅತಿಯಾಗಿ ಸಕ್ಕರೆ ಅಂತ ಇರುವಂಥ ಅಂಶ ಇರುವಂಥ ಆಹಾರಗಳು, ಮೈದಾ, ಜಂಕ್ ಫುಡ್ಸ್ ಇರುವಂಥ ಆಹಾರಗಳು, ಇದನ್ನೆಲ್ಲ ಸೇವಿಸ್ತಾ ಬಂದಾಗಿ ತುಂಬ ರೈಸ್ನ ಕನ್ಸಂಪ್ಷನ್, 3 ಹೊತ್ತು ರೈಸೇನೆ, ಬೇರೆ ಪೌಷ್ಟಿಕಾಂಶ ಇಲ್ಲ, ಆ ಥರ ಒಂದು ಡಯಟ್ ಇದ್ದಲ್ಲಿ ಸಡನ್ನಾಗಿ ಅದನ್ನು ಚೇಂಜ್ ಮಾಡಿಕೊಂಡು ಹೆಲ್ತಿ ಬ್ಯಾಲೆನ್ಸ್ಡ್ ಡಯಟಿಗೆ ಬಂದಾಗ ಏನಾಗುತ್ತೆ ಅಂದರೆ ಫ್ಯಾಟಿ ಲಿವರ್ ಸಮಸ್ಯೆ ಕಡಿಮೆ ಆಗುತ್ತೆ. ಈ ಒಂದು ವೈಟಮಿನ್ ಡಿ ಪ್ರೊಡಕ್ಷನ್ ನಮ್ಮ ಬಾಡಿನಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಹಾಗಾಗಿ ಕೇವಲ ಮೂಳೆ ಆರೋಗ್ಯ ಒಂದೇ ಅಲ್ಲ, ಸುಮಾರು ಪ್ರಾಬ್ಲಮ್ಗಳಿಗೆ, ಈವನ್ ಮೆನ್ಸ್ಟ್ರುವಲ್ ರೆಗ್ಯುಲೇಷನ್ಗೂ ಕೂಡ ವೈಟಮಿನ್ ಡಿ ಭಾಳ ಮುಖ್ಯ. ಈ PCOD ಸಮಸ್ಯೆ ಇಂಥವೆಲ್ಲ ನಳ್ತಾ ಇರೋರಿಗೆ ಈ ವೈಟಮಿನ್ ಡಿ ತುಂಬ ಸಪ್ಲಿಮೆಂಟೇಷನ್ ಕೊಟ್ಟಾಗ ಅವಶ್ಯಕವಾಗಿರುತ್ತೆ, ಸರಿಯಾಗಿರುತ್ತೆ. ತುಂಬ ಚರ್ಮದ ಕಾಯಿಲೆಗಳು, ಸೋರಿಯಾಸಿಸ್ ಇರ್ಬೋದು, ಎಕ್ಸಿಮಾ ಇರ್ಬೋದು, ಡರ್ಮಟೈಟಿಸ್ ಇರ್ಬೋದು, ಇಂಥವಲ್ಲೂ ಕೂಡ ಈ ವೈಟಮಿನ್ ಡಿಫಿಷಿಯನ್ಸಿ ಸಾಧಾರಣವಾಗಿ ಕಂಡುಬರುತ್ತೆ. ಸೊ ಇದು ವೈಟಮಿನ್ ಡಿ ನಮ್ಮಲ್ಲಿ ಬಾಡಿ ಲೆವೆಲ್ಸಲ್ಲಿ ಜಾಸ್ತಿ ಇದ್ದರೆ, ಸರಿಯಾಗಿದ್ದರೆ ಇವೆಲ್ಲ ಪ್ರಾಬ್ಲಮ್ಸ್ ದೂರ ಇರ್ಬೋದು. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.